ಇನ್ನು ನಾಡಿನೆಲ್ಲೆಡೆ 70ನೇ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಡೆಯೂ ಕೂಡ ಇದೇ ರೀತಿಯಾದಂಥ ಕನ್ನಡ ರಾಜ್ಯೋತ್ಸವಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮಾಡಲಾಗಿದೆ. ಎಂಇಎಸ್ ಸಂಘಟನೆಯಿಂದ ಕರಾಳ ದಿನಕ್ಕೆ ಇನ್ನೊಂದು ಕಡೆ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ ನಾಯಕರಿಗೆ ಬೆಳಗಾವಿ ಪ್ರವೇಶಕ್ಕೆ ನಿಷೇಧವನ್ನ ಹೇರಲಾಗಿದೆ. ಮಹಾರಾಷ್ಟ್ರ ಮುಖಂಡರಿಗೆ ಬೆಳಗಾವಿ ಜಿಲ್ಲಾಡಳಿತ ಶಾಕ್ ನೀಡಿದೆ. ಅಂದ್ರೆ ಎಂಇಎಸ್ ಸಂಘಟನೆಯಿಂದ ಕರಾಳ ದಿನಕ್ಕೆ ಅವರು ಏನಾದರೂ ಪ್ಲಾನ್ ಮಾಡೇ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಮಹಾರಾಷ್ಟ್ರ ನಾಯಕರಿಗೆ ಬೆಳಗಾವಿ ಎಂಟ್ರಿಗೆ ನಿಷೇಧವನ್ನ ಹೇರಲಾಗಿದೆ. ಹಾಗಾಗಿ ಮಹಾರಾಷ್ಟ್ರದ ಮುಖಂಡರಿಗೆ ಬೆಳಗಾವಿ ಜಿಲ್ಲಾಡಳಿತ ಒಂದು ರೀತಿ ಶಾಕ್ ಕೊಟ್ಟಿದೆ. ಕರಾಳ ದಿನಕ್ಕೆ ಅನುಮತಿಯನ್ನ ಕೊಡದೆ ಜಿಲ್ಲಾಡಳಿತ ಶಾಕ್ ನೀಡಿದೆ. ಬೆಳಗಾವಿ ಜಿಲ್ಲಾಧಿಕಾರಿಯಿಂದ ಮಹಾರಾಷ್ಟ್ರ ನಾಯಕರಿಗೆ ನಿರ್ಬಂಧವನ್ನ ವಿಧಿಸಿ ಆದೇಶವನ್ನ ನೀಡಲಾಗಿದೆ. ಡಿಸಿ ಮೊಹಮ್ಮದ್ ರೋಷನ್ ರಿಂದ ಆದೇಶ ಹೊರಡಿಸಲಾಗಿದೆ. ಈವರೆಗೂ ಕೂಡ ಎಂಇಎಸ್ಗೆ ಕರಾಳ ದಿನಕ್ಕೆ ಅನುಮತಿಯನ್ನ ಜಿಲ್ಲಾಡಳಿತ ಕೊಟ್ಟಿಲ್ಲ. ಪೊಲೀಸ್ ಇಲಾಖೆ ಅವರಿಗೆ ಶಾಕ್ ಅನ್ನ ನೀಡಿದೆ. ಈಗ ಮಹಾರಾಷ್ಟ್ರ ನಾಯಕರಿಗೆ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಇನ್ನು ಮಹಾರಾಷ್ಟ್ರ ನಾಯಕರಿಗೆ ಕರಾಳ ದಿನದಲ್ಲಿ ಭಾಗವಹಿಸಲು ಎಂಇಎಸ್ ಮುಖಂಡರು ಆಹ್ವಾನವನ್ನ ನೀಡಿದ್ರು. ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ದಮಾನೆ ಹಾಗೆ ಶಿವಸೇನೆ ಮುಖಂಡ ವಿಜಯ್ ಧವಣೆ ಸೇರಿ ಹಲವು ಶಿವಸೇನೆ ಮುಖಂಡರು ಬೆಳಗಾವಿ ಜಿಲ್ಲೆಯ ಪ್ರವೇಶಕ್ಕೇನೆ ಸದ್ಯ ನಿಷೇಧವನ್ನ ಹೇರಲಾಗಿದೆ. ನವೆಂಬರ್ 1ರಂದು ಬೆಳಗಾವಿ ಜಿಲ್ಲೆಯ ಪ್ರವೇಶವನ್ನ ಮಾಡದಂತೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಒಂದು ವೇಳೆ ಅವರ ಎಂಟ್ರಿ ಇತ್ತು ಅಂತ ಹೇಳಿದ್ರೆ ಒಂದಲ್ಲ ಒಂದು ಸಮಸ್ಯೆ ಅಂತೂ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂಥ ಆದೇಶವನ್ನ ತರಲಾಗಿದೆ. ಹಾಗಾಗಿ ಮಹಾರಾಷ್ಟ್ರ ಮುಖಂಡರಿಗೆ ಬೆಳಗಾವಿ ಜಿಲ್ಲಾಡಳಿತದಿಂದ ಒಂದು ರೀತಿ ಶಾಕ್ ಎದುರಾಗಿದೆ. ಕರಾಳ ದಿನಕ್ಕೆ ಅನುಮತಿಯನ್ನ ನೀಡದೆ ಈ ರೀತಿಯಾದಂಥ ಶಾಕ್ ಅನ್ನ ಜಿಲ್ಲಾಡಳಿತ ನೀಡಿದೆ. ಬೆಳಗಾವಿಯಲ್ಲಿ ಒಂದು ಕಡೆ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಎದುರಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನೊಂದು ಕಡೆಯೂ ಕೂಡ ಜಿಲ್ಲಾಡಳಿತ ಬಿಗಿ ಬಂದೋಬಸ್ತನ್ನು ವಹಿಸಿದೆ. ಹಾಗಾಗಿ ಎಂಇಎಸ್ ಸಂಘಟನೆಯಿಂದ ಕರಾಳ ದಿನಕ್ಕೆ ಇನ್ನೊಂದು ಕಡೆ ಪ್ಲಾನ್ ಅನ್ನು ಕೂಡ ಮಾಡಲಾಗ್ತಾ ಇತ್ತು. ಹಾಗಾಗಿ ಮಹಾರಾಷ್ಟ್ರ ನಾಯಕರಿಗೆ ಬೆಳಗಾವಿ ಪ್ರವೇಶವನ್ನೇ ನಿರ್ಬಂಧ ವಿಧಿಸಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಹಬಾಜ್ ದೂರವಾಣಿ ಸಂಪರ್ಕದಲ್ಲಿ. ಶಹಬಾಜ್, ಎಲ್ಲೆಡೆಯೂ ಕೂಡ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಅದೇ ರೀತಿ ಬೆಳಗಾವಿಯಲ್ಲೂ ಕೂಡ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ. ಇನ್ನೊಂದು ಕಡೆ ಎಂಇಎಸ್ ಸಂಘಟನೆಯಿಂದ ಕರಾಳ ದಿನಕ್ಕೆ ಏನಾದರೂ ಪ್ಲಾನ್ ಮಾಡಲಾಗ್ತಾ ಇದೆಯಾ? ಹಾಗಾಗಿ ಅವರ ಒಂದು ಎಂಟ್ರಿಯನ್ನೇ ಬೆಳಗಾವಿ ಪ್ರವೇಶಕ್ಕೆ ಸದ್ಯ ಜಿಲ್ಲಾಡಳಿತದಿಂದ ನಿಷೇಧ ಹೇರೋದಕ್ಕೆ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ? ಖಂಡಿತ ದಿವ್ಯದಾಸ್, ಇವತ್ತು ಏನಂತಂದ್ರೆ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೀತಿರತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ ಏನೋ ಪ್ರತಿ ವರ್ಷದಂತೆನೂ ಕೂಡ ಈ ವರ್ಷನೂ ಒಂದು ಏನು ಎಂಇಎಸ್ ಪುಂಡಾಟಿಕೆ ಏನಂತಂದ್ರೆ ಒಂದು ಕರಾಳ ದಿನಾಚರಣೆಯನ್ನು ಮಾಡ್ಬೇಕಂತೇಳಿ ಎಲ್ಲ ರೀತಿಯಾಗಿ ಏನಂತಂದ್ರೆ ಒಂದು ಗುಪ್ತಾಚಾರವಾಗಿ ಒಂದು ಎಂಇಎಸ್ ಮುಖಂಡರು ಕೂಡ ಒಂದು ಚರ್ಚೆಯನ್ನ ಮಾಡಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಏನಂತಂದ್ರೆ ಈ ವರ್ಷ ಏನು ಕನ್ನಡ ರಾಜ್ಯೋತ್ಸವಕ್ಕೆ ಏನು ಎಂಇಎಸ್ ಕರಾಳ ದಿನಕ್ಕೆ ಯಾವುದೇ ರೀತಿಯಾಗಿ ನಾವು ಒಂದು ಪ್ರವೇಶನ ನೀಡಲ್ಲ ಮತ್ತೆ ನಿರ್ಬಂಧವನ್ನು ಹೇರಿದೀವಿ ಅಂತೇಳಿ ಈಗಾಗಲೇ ಏನು ಬೆಳಗಾವಿ ಡಿಸಿ ಆಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಅವರು ಎಲ್ಲ ಒಂದು ಜಿಲ್ಲಾಡಳಿತದಲ್ಲಿ ಎಲ್ಲ ರೀತಿಯಾಗಿ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಮತ್ತೆ ಜೊತೆಗೆ ಅಲ್ಲಲ್ಲಿ ಏನಂತಂದ್ರೆ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು, ಮತ್ತೆ ಜೊತೆಗೆ ಏನೋ ಒಂದು ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಒಂದು ಬೆಳಗಾವಿಗೆ ಏನಂತಂದ್ರೆ ಆಗಮಿಸ್ತಿದ್ದಂತೆ ಎಲ್ಲ ವಾಹನಗಳನ್ನ ಚೆಕಪ್ ಮಾಡಿರ್ತಕ್ಕಂಥದ್ದು, ಮತ್ತೆ ಜೊತೆಗೆ ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯಾಗಿ ಒಂದು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ವಹಿಸಿರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಅಹಿತಕರ ಘಟನೆ ಆಗಬಾರದು ಅಂತೇಳಿ ಈಗಾಗಲೇ ಏನೋ ಜಿಲ್ಲಾಡಳಿತ ಕೂಡ ಒಂದು ಸ್ಟ್ರಿಕ್ಟ್ ಆಗಿ ಒಂದು ವಾರ್ನಿಂಗ್ ಅನ್ನ ಕೂಡ ಮಾಡಿದೆ ಅಂತ ಹೇಳ್ಬೋದು. ಎಂಇಎಸ್ ನವರಿಗೆ ಯಾವುದೇ ರೀತಿಯಾಗಿ ಬೆಳಗಾವಿ ಒಳಗಡೆ ಪ್ರವೇಶವಿಲ್ಲ ಅಂತ ಹೇಳಿ ಈಗಾಗಲೇ ಡಿಸಿ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು ಅಂತ ಹೇಳ್ಬೋದು ದಿವ್ಯದಾಸ್. ಓಕೆ, ಜಿಲ್ಲಾಡಳಿತದಿಂದ ಈ ರೀತಿಯಾದಂಥ ಆದೇಶವನ್ನ ನೀಡಲಾಗಿದೆ. ಆದರೂ ಕೂಡ ಆದೇಶವನ್ನ ಮೀರಿ ಒಂದು ವೇಳೆ ಎಂಇಎಸ್ ಸಂಘಟನೆಯಿಂದ ಏನಾದರೂ ಕರಾಳ ದಿನಕ್ಕೆ ಪ್ಲಾನ್ ಮಾಡಿಕೊಂಡು ಅದಕ್ಕೆ ಬಂದ್ರೆ ಯಾವ ರೀತಿಯಾದಂಥ ಸೂಕ್ತ ವ್ಯವಸ್ಥೆಯನ್ನ ಒದಗಿಸಲಾಗಿದೆ ಅಂತ ಹೇಳಿ ಏನಾದರೂ ಭದ್ರತೆಯನ್ನು ಒದಗಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹೇಗೆ? ಖಂಡಿತ ದಿವ್ಯದಾಸ್, ಏನಂತಂದ್ರೆ ಏನು ಇವರು ಎಂಇಎಸ್ ಪುಂಡರು ಏನಂತಂದ್ರೆ ಒಂದಲ್ಲ ಒಂದ್ ರೀತಿಯಾಗಿ ಒಂದು ಪುಂಡಾಟಿಕೆಯನ್ನ ತೆಗಿತಾರೆ ಅಂತೇಳಿ ಎಲ್ಲೋ ಒಂದು ಯಾವುದೇ ಒಂದು ಮೂಲೆಯಿಂದ ಕೂಡ ಅವರು ಬಂದು ಒಂದು ಗಲಾಟೆಯನ್ನ ಮಾಡಬಹುದು, ಮತ್ತೆ ಒಂದು ಕರಾಳ ದಿನವನ್ನ ಮಾಡಬಹುದು ಅಂತ ಹೇಳಿ ಈಗಾಗಲೇ ಏನು ಜಿಲ್ಲಾಡಳಿತ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಈಗಾಗಲೇ ವಹಿಸಿರ್ತಕ್ಕಂಥ. ಜೊತೆಗೆ ಏನು ಅಲ್ಲಲ್ಲಿ ಏನಂತಂದ್ರೆ ಪೊಲೀಸ್ ತುಕಡಿಗಳಾಗಿರ್ಬೋದು, ಮತ್ತೆ ಏನೋ ಒಂದು ಸೆಕ್ಯೂರಿಟಿ ಅಲರ್ಟ್ ಆಗಿರ್ಬೋದು, ಮತ್ತೆ ಈಗಾಗಲೇ ಒಂದು ಸುಮಾರು ಜಿಲ್ಲೆಯಲ್ಲಿ ಒಂದು 10 ಡ್ರೋನ್ ಕೂಡ ಈಗಾಗಲೇ ಒಂದು
ಕಾರ್ಯಾಚರಣೆಗೆ ಒಂದು ನೀಡಿರ್ತಕ್ಕಂಥ ಮತ್ತು ಜೊತೆಗೆ ಡ್ರೋನ್ ಮುಖಾಂತರ ಕೂಡ ಎಲ್ಲ ರೀತಿಯಾಗಿ ಒಂದು ಯಾವ ರೀತಿಯಾಗಿ ಅವರು ಒಂದು MES ಪುಂಡರು ಒಳಗೆ ಬರಬಾರ್ದು ಅಂತೇಳಿ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ನಡೆದಿರ್ತಕ್ಕಂಥ ಮತ್ತು ಜೊತೆಗೆ ಅಲ್ಲಲ್ಲಿ ಪೊಲೀಸರಿಗೆ ಕೂಡ ಒಂದು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನೋ ಒಂದು MES ಪುಂಡರು ಏನೋ ಗಡಿ ಒಳಗಡೆ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಒಳಗಡೆ ಯಾವುದೇ ರೀತಿಯಾಗಿ ಪ್ರವೇಶ ಮಾಡಬಾರದು, ಪ್ರವೇಶ ಮಾಡಿದಲ್ಲಿ ಏನಂತಂದ್ರೆ ಅವರಿಗೆ ಸೂಕ್ತವಾಗಿ ಒಂದು ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು DC ಅವರು ಕೂಡ ಈಗಾಗಲೇ ಏನೋ ಒಂದು ಪೊಲೀಸ್ ಇಲಾಖೆಗೆ ಹೇಳ್ಬೋದು. ಮತ್ತೆ ಅದೇ ರೀತಿಯಾಗಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು SP ಅವರು ಕೂಡ ಈಗಾಗಲೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಎಲ್ಲರಿಗೂ ಕೂಡ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿ ಈ ವರ್ಷ ಏನಂತಂದ್ರೆ ಅತಿ ಸಂಭ್ರಮದಿಂದ ಅತಿ ವಿಜೃಂಭಣೆಯಿಂದ ಏನಂತಂದ್ರೆ ಒಂದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು. ಮತ್ತೆ ಜೊತೆಗೆ ಪ್ರತಿ ವರ್ಷದಂತೆ ಏನು MES ಪುಂಡರು ಏನಂತಂದ್ರೆ ಒಂದು ಬಂದು ಕರಾಳ ದಿನಾಚರಣೆಗೆ ಒಂದು ಮಾಡಿದ್ರು. ಮತ್ತೆ ಜೊತೆಗೆ ಅಂತ ಒಂದು ಪುಂಡಾಟಿಕೆ ಮೇರದಲ್ಲಿ ಯಾರೇ ಆದ್ರೂ ಅವರ ಮೇಲೆ ಒಂದು ಕಾನೂನು ರೀತಿಯಾಗಿ ಕ್ರಮವನ್ನು ಜರುಗಿಸ್ತೀವಿ ಅಂತೇಳಿ ಈಗಾಗಲೇ ಒಂದು SP ಅವರು ಕೂಡ ಹೇರ್ತಕ್ಕಂಥ ಅಂತ ಹೇಳ್ಬೋದು ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.